ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಅಜಿತ್ ಮತ್ತು ಸಂಗೀತ ಅವರ ಬದುಕಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಒಂದು ದೊಡ್ಡ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಕಥೆಯ ಆರಂಭದಲ್ಲಿ ಅಜಿತ್ ತನ್ನ ತಾಯಿ ಸಂಗೀತ ಅವರ ಸ್ಥಿತಿಯನ್ನು ಕಂಡು ಸಂಪೂರ್ಣವಾಗಿ ಕುಸಿದು ಹೋಗಿರುತ್ತಾನೆ. ಅಮ್ಮನ ಈ ಪರಿಸ್ಥಿತಿಗೆ ಭೂಮಿಯೇ ಕಾರಣ ಎಂದು ತಿಳಿದಿರುವ ಅಜಿತ್ ಸತ್ಯ ಅಣ್ಣನ ಮುಂದೆ ತನ್ನ ಆಕ್ರೋಶವನ್ನು ಹೊರಹಾಕ್ತಾನೆ. ಆ ಭೂಮಿ ನನ್ನ ಕಣ್ಣ ಮುಂದೆ ಬರಬಾರದು, ಅವಳು ಎಲ್ಲಿ ಹೋದಳೋ ಗೊತ್ತಿಲ್ಲ, ಅವಳಿಂದಲೇ ಅಮ್ಮನಿಗೆ ಈ ಗತಿಯಾಯಿತು ಎಂದು ಕಿರುಚಾಡುತ್ತಾನೆ. ಸತ್ಯ ಅವರು ಭೂಮಿಯ ಪರವಾಗಿ ಮಾತನಾಡಿದರೂ ಅಜಿತ್ ಅದನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದರೆ ಸತ್ಯ ಅವರು ಮಾತ್ರ ಮನಸ್ಸಿನಲ್ಲಿ ಅಶ್ವಿನಿಯ ಮೇಲೆ ಸಂಶಯ ಪಡುತ್ತಾರೆ. ಭೂಮಿಯನ್ನು ಮನೆಯಿಂದ ದೂರ ಮಾಡುವಲ್ಲಿ ಅಶ್ವಿನಿ ಕುತಂತ್ರ ಇರಲೇಬೇಕು ಎಂದು ಅವರು ನಿರ್ಧರಿಸುತ್ತಾರೆ. ಇನ್ನೊಂದೆಡೆ ಅಜ್ಜಿ ಮತ್ತು ಶ್ರಾವಣ್ ಇಬ್ಬರು ಸಂಗೀತ ಅವರನ್ನು ಹೇಗಾದರೂ ಬದುಕಿಸಿಕೊಳ್ಳಬೇಕು ಎಂದು ಗುರುಗಳ ಬಳಿ ಹೋಗ್ತಾರೆ. ಅಲ್ಲಿ ಗುರುಗಳು ಸಂಗೀತ ಅವರ ಜೀವ ಉಳಿಯಲು ಒಂದು ಕಠಿಣವಾದ ರಥದ ಬಗ್ಗೆ ತಿಳಿಸ್ತಾರೆ. ಆ ರಥ ಯಾರು ಬೇಕಾದರೂ ಮಾಡುವಂಥದ್ದಲ್ಲ, ಸಂಗೀತ ಅವರ ಮಗ ಅಂದರೆ ಅಜಿತ್ ಮಾತ್ರ ಇದನ್ನು ಮಾಡಲು ಸಾಧ್ಯ ಎಂದು ತಿಳಿಸ್ತಾರೆ. ರಥದ ನಿಯಮದಂತೆ ಅಜಿತ್ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿಯನ್ನು ಸಂಗ್ರಹಿಸಿ ತರಬೇಕು. ಹಾಗೆ ತಂದ ಅಕ್ಕಿಯಿಂದ ಅನ್ನವನ್ನು ತಯಾರಿಸಿ ಮೊದಲು ದೇವರಿಗೆ ನೈವೇದ್ಯ ಮಾಡಬೇಕು. ನಂತರ ಅಜಿತ್ ನೆಲದ ಮೇಲೆ ಕುಳಿತು ಆ ಅನ್ನವನ್ನು ತಿನ್ನಬೇಕು. ಅದಾದ ಮೇಲೆ ಉಳಿದ ಅನ್ನವನ್ನು ತನ್ನ ತಾಯಿಯ ಬಾಯಿಗೆ ಹಾಕಿದರೆ ಮಾತ್ರ ಆ ತಾಯಿಗೆ ಜೀವ ದಕ್ಕುತ್ತದೆ ಎಂದು ಕಠಿಣ ನಿಯಮವನ್ನು ಗುರೂಜಿಗಳು ಹೇಳ್ತಾರೆ. ಇದನ್ನು ಕೇಳಿ ಅಜ್ಜಿ ಮತ್ತು ಶ್ರಾವಣಿಗೆ ಗಾಬರಿಯಾಗುತ್ತದೆ. ಕೋಟ್ಯಾಂತರ ರೂಪಾಯಿ ಒಡೆಯನಾಗಿರುವ ಅಜಿತ್ ಈ ರೀತಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಲು ಸಾಧ್ಯವೇ ಎಂದು ಅವರು ಆತಂಕ ಪಡ್ತಾರೆ. ಆದರೆ ಅಜಿತ್ ಇದನ್ನು ಕೇಳಿದ ತಕ್ಷಣ ಕಿಂಚಿತ್ ತಡ ಮಾಡದೆ ಒಪ್ಪಿಕೊಳ್ತಾನೆ. ತನ್ನ ಅಮ್ಮ ಬದುಕುತ್ತಾಳೆ ಎಂದರೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಹೇಳಿ ಸ್ನಾನ ಮಾಡಿ ಶ್ರದ್ಧೆಯಿಂದ ಭಿಕ್ಷೆ ಬೇಡಲು ಸಿದ್ಧನಾಗ್ತಾನೆ. ಅಜಿತ್ ತನ್ನ ಕೈಯಲ್ಲಿ ಪಾತ್ರೆಯನ್ನು ಹಿಡಿದು ಪ್ರತಿಯೊಬ್ಬರ ಮನೆಯ ಮುಂದೆ ನಿಂತು ತಾಯಿಗೆ ಜೀವ ಭಿಕ್ಷೆ ನೀಡಿ ಎಂದು ಬೇಡಿಕೊಳ್ಳುವ ದೃಶ್ಯವನ್ನು ಕಂಡರೆ ಕಲ್ಲು ಮನಸ್ಸು ಕೂಡ ಕರಗುವಂತಿರುತ್ತದೆ. ಅಜಿತ್ ಪಡುತ್ತಿರುವ ಕಷ್ಟವನ್ನು ಕಂಡು ಅವನ ಜೊತೆಯಲ್ಲಿದ್ದ ಶ್ರಾವಣ್ ಕೂಡ ಕಣ್ಣೀರು ಹಾಕ್ತಾನೆ. ಇತ್ತ ಅಜಿತ್ ಭಿಕ್ಷೆ ಬೇಡುತ್ತಿರುವುದನ್ನು ಭೂಮಿ ದೂರದಿಂದಲೇ ನೋಡಿ ಹವ್ವಾಡುತ್ತಾಳೆ. ನನ್ನ ಸಾಹೇಬರು ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾರಾ? ಅಮ್ಮನಿಗಾಗಿ ಅವರು ಈ ಮಟ್ಟಕ್ಕೆ ಇಳಿದಿದ್ದಾರೆ ಎಂದು ಭೂಮಿಗೆ ತನ್ನ ಮೇಲೆಯೇ ಬೇಸರವಾಗುತ್ತದೆ ಮತ್ತು ಅಜಿತ್ನ ಶ್ರದ್ಧೆಯನ್ನು ಕಂಡು ಅವಳು ಕಣ್ಣೀರು ಹಾಕ್ತಾಳೆ. ಅಜಿತ್ ಅಷ್ಟು ಮನೆಗಳಿಂದ ಅಕ್ಕಿ ತಂದು ಅನ್ನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಗುರುಗಳು ಹೇಳಿದಂತೆಯೇ ನಾನು ಮೊದಲು ನೆಲದ ಮೇಲೆ ಊಟ ಮಾಡುತ್ತೇನೆ, ನಂತರ ಈ ಪವಿತ್ರವಾದ ಪ್ರಸಾದವನ್ನು ನಮ್ಮ ತಾಯಿ ಅವರ ಬಳಿ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಜಿತ್ ತನ್ನ ಕೈಯಾರೆ ಆ ಅನ್ನವನ್ನು ಊಟ ಮಾಡಿ ನಂತರ ಆಸ್ಪತ್ರೆಗೆ ಹೋಗಿ ಸಂಗೀತ ಅವರಿಗೆ ಬಾಯಿಗೆ ಹಾಕಿದ ತಕ್ಷಣ ಅಲ್ಲಿ ಒಂದು ಪವಾಡವೇ ನಡೆದು ಹೋಗುತ್ತದೆ. ಪ್ರಜ್ಞೆಹೀನ ಸ್ಥಿತಿಯಲ್ಲಿದ್ದ ಸಂಗೀತ ಅವರ ಬೆರಳುಗಳು ಅಲ್ಲಾಡಲು ಶುರುವಾಗುತ್ತದೆ. ಇದನ್ನು ಕಂಡಿದ್ದ ಅಜಿತ್ ಖುಷಿಯಿಂದ ಡಾಕ್ಟರ್ ಅವನನ್ನು ಕರೆಯುತ್ತಾನೆ. ವೈದ್ಯರು ಬಂದು ಪರೀಕ್ಷಿಸಿ ನಮಗೆ ನಂಬಲು ಸಾಧ್ಯವಾಗುತ್ತಿಲ್ಲ, ನಿಮ್ಮ ತಾಯಿ ಚಿಕಿತ್ಸೆಗೆ ಅದ್ಭುತವಾಗಿ ಸ್ಪಂದಿಸುತ್ತಿದ್ದಾರೆ, ಅವರು ಖಂಡಿತ ಬದುಕುತ್ತಾರೆ ಎಂದು ಹೇಳಿದಾಗ ಮನೆಯವರೆಲ್ಲರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಸಂಗೀತ ಅವರಿಗೆ ಪ್ರಜ್ಞೆ ಬಂದ ನಂತರ ಅವರು ಮೊದಲು ಕೇಳುವ ಹೆಸರೇ ಭೂಮಿಯದು. ಅಮ್ಮನ ಪ್ರೀತಿಯನ್ನು ಕಂಡು ಅಜಿತ್ಗೆ ಪಶ್ಚಾತ್ತಾಪವಾಗುತ್ತದೆ. ಅಷ್ಟರಲ್ಲಿ ಸತ್ಯ ಕೂಡ ಅಶ್ವಿನಿಯ ಅಸಲಿ ಬಣ್ಣವನ್ನು ಬಯಲು ಮಾಡ್ತಾರೆ. ಅಶ್ವಿನಿಯ ಕುತಂತ್ರದಿಂದಲೇ ಭೂಮಿ ಮನೆಯಿಂದ ಹೊರಗೆ ಹೋಗಿದಳು ಎಂಬ ಸತ್ಯ ತಿಳಿದ ಅಜಿತ್ ತಕ್ಷಣವೇ ಭೂಮಿಯನ್ನು ಹುಡುಕಿಕೊಂಡು ಹೋಗ್ತಾನೆ. ಕೊನೆಗೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಒಂದಾಗುತ್ತಾರೆ ಮತ್ತು ಸಂಗೀತ ಅವರ ಜೊತೆ ಭೂಮಿ ವಾಪಸ್ ಮನೆಗೆ ಬರುವುದರೊಂದಿಗೆ ದೇವಯಾನಿ ಮತ್ತು ಅಶ್ವಿನಿಯ ಕೆಟ್ಟ ಆಟಕ್ಕೆ ತಾತ್ಕಾಲಿಕವಾಗಿ ತೆರೆ ಬೀಳುತ್ತದೆ. ಗೆಳೆಯರೇ, ಅಮ್ಮನಿಗಾಗಿ ಅಜಿತ್ ಮಾಡಿದ ಈ ತ್ಯಾಗಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಈ ಅಶ್ವಿನಿಯನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಕುತೂಹಲಕಾರಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಈ ಸಂಚಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ಯಾವುದೇ ಸೀರಿಯಲ್ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತು ಪೂರ್ತಿ ವಿಡಿಯೋ ವಾಚ್ ಮಾಡಿ. ಪೂರ್ತಿ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ ಸ್ಟೋರಿ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಾಗತ್ತೆ.
ಮಧ್ಯ ನೀವು ನೋಡಿ ಹೋಗೋದ್ರಿಂದ ಕತೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.